ಸರ್, ಸಂಜು ಅಂದ ತಕ್ಷಣ ಎಲ್ರಿಗೂ ಒಂಥರ ಲವ್ ಫೀಲಿಂಗ್ ಬರುತ್ತೆ. ಮತ್ತೆ ಟ್ಯಾಗ್ ಲೈನ್ ನೋಡಿದ್ರೆ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಅನ್ಸುತ್ತೆ ಅಂತ ಇದೆ. ಏನ್ ಸರ್ ಇದ್ರ ವಿಶೇಷತೆ? ಏನು ಅಂತಂದರೆ ಇನ್ನು ಕಥೆಯ ತಿರುಳೋದು ಇಲ್ಲಿ ಪ್ರೇಮ ಅನ್ನೋದು ತುಂಬ ಉತ್ಕಟ ರೀತಿಯಲ್ಲೋ ಅಥವಾ ತುಂಬ ನಿಕಟವಾಗೋ ತುಂಬ ಡೀಪಾಗೋ ಇರುತ್ತೆ ಲವ್ ಸ್ಟೋರಿ ಅಂದ್ಕೊಳ್ಳೆ. ಇದು ಅಷ್ಟು ಡೆಪ್ತ್ಗೆ ಹೋಗೋದಿಲ್ಲ. ಪ್ರೀತಿ ಆಗುತ್ತೆ, ಅದು ಪ್ರೀತಿ ಯಾವ ಹಂತದಲ್ಲಿ ಇರುತ್ತೆ ಅನ್ನೋದೇ ಒಂದು ಡೌಟಲ್ಲಿ, ಅಂದರೆ ಕನ್ಫರ್ಮೇಷನ್ ಅನ್ನೋದು. ಅಂದರೆ ನನ್ನ ಕತೆ ಅದು ಆ್ಯಕ್ಚುಲಿ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಅಂತ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಪ್ರೀತಿಯೂ ಹೌದು ಅಥವಾ ಪ್ರೀತಿ ಇದ್ರೆ ಎಷ್ಟು ಮಟ್ಟಿಗೆ ಹೌದು, ಆ ಥರದ್ದು ಒಂದು ಗೊಂದಲಕ್ಕೆ ನಮ್ಮನ್ನು ಈಡು ಮಾಡುತ್ತೆ. ಆ ಕಾರಣಕ್ಕೆ ಯಾಕಂದರೆ ಇಲ್ಲಿ ಸ್ವಲ್ಪ ರೆಗ್ಯುಲರ್ ಪ್ಯಾಟರ್ನ್ ಇಲ್ಲ. ಸಿನಿಮಾ ಓಪನಿಂಗ್ ನೋಡ್ಬಿಡ್ತಾನೆ, ಆಮೇಲೆ ಲವ್ ಡೆವಲಪ್ಮೆಂಟ್ ಆಗ್ಬಿಡುತ್ತೆ, ಆಮೇಲೆ ಲವ್ ಆಗ್ಬಿಡುತ್ತೆ, ಅವರಿಬ್ಬರ ನಡುವೆ ಇಂಟಿಮೇಟ್ ಆಗ್ಬಿಡುತ್ತೆ, ಅದಾದಮೇಲೆ ಅಪ್ಪ ಅಮ್ಮ ಬಂದ್ಬಿಡ್ತಾರೆ, ಇಲ್ಲ ಮಾವ ಬರ್ತಾನೆ, ಇಲ್ಲ ವಿಲನ್ ಬರ್ತಾನೆ, ಇಲ್ಲ ಹೀರೋಗೇನೋ ಆಗ್ಬಿಡು ಹೀರೋಯಿನ್, ಆ ಥರದ್ದಲ್ಲ ಇದು. ಕತೆ ಅವರಿಬ್ಬರು ಹತ್ತಿರ ಆಗದೆ ಇಂಟ್ರೋಲ್ ಬ್ಲಾಕಲ್ಲಿ ಅವರಿಬ್ಬರು ಅಂದರೆ ಓಪನಿಂಗಲ್ಲೇ ಹೀರೋಯಿನ್ ಇಂಟ್ರೊಡಕ್ಷನ್ ಆದರು. ಅವರಿಬ್ಬರು ಕ್ಲೋಸ್ ಆಗಿ ಹೌದು ನನ್ನ ಹೆಸರು ಸರಸ್ವತಿ ಅಂತ ಹೀರೋಯಿನ್ ಮನ್ಸಾರೆ ಮಾತಾಡೋದೆ ಇಂಟ್ರೋಲ್ಗೆ 10 ನಿಮಿಷ ಇರೋಕ್ಕೆ ಮುಂಚೆ. ಸೊ ಅಲ್ಲಿಗೆ ಇಂಟ್ರೋಲ್ ಆದಮೇಲೆ ನಾನು 2 ಫ್ಲ್ಯಾಶ್ ಬ್ಯಾಕ್ಗಳು ಹೇಳ್ತೀನಿ. ಅದರಲ್ಲಿ ಹೀರೋಯಿನ್ ಲವ್ ಸ್ಟೋರಿ ಇರೋದಿಲ್ಲ. ಆ ಕಾರಣಕ್ಕೆ ಪ್ರೀತಿ ಇದೆ, ಪ್ರೀತಿಯ ಎಳೆ ಮಾತ್ರ ಇದೆ. ಹಾಗಾಗಿ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಅನ್ನೋ ಒಂದು ಟ್ಯಾಗ್ಲೈನ್ನ ಬಳಸಿದ್ದೀನಿ. ಸರ್, ಸಂಜು ಅನ್ನೋದು ಈ ಸ್ಟೋರಿ ಉಟ್ಕೊಂಡಿದ್ದು ಯಾವ್ದಾರ ಸರ್? ಅಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗುವಂತ ಲವ್ ಸ್ಟೋರಿ ತುಂಬಾನೇ ರೇರ್ ಆಕ್ಚುಲಿ. ಈ ತರ ಲವ್ ಸ್ಟೋರಿಗಳು ಬರೋದು ಅಂದ್ರೆ ಈ ತರ ಈ ಕಂಟೆಂಟ್ ಅಲ್ಲಿ ಮೂವಿಗಳು ಬರೋದು, ಈ ಉಟ್ಕೊಂಡಿದ್ದು ಯಾವ ಥರ ಸರ್? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನ್ನ ಸುಮಾರು ಕತೆಗಳು, ನಂದಾಗಲೇ ನನ್ನ 7 ಕತೆಗಳು ಸಿನಿಮಾ ಆಗಿದೆ, ಇನ್ನೊಂದು 15 ಕತೆಗಳು ಗುಡ್ಡೆ ಹಾಕ್ಕೊಂಡಿದ್ದೀನಿ. ಅಂದರೆ ಏನಾದರೂ ಒಂದು ವಿಚಾರ ನೋಡಿದಾಗ, ಒಂದು ಕ್ಯಾರೆಕ್ಟರ್ ನೋಡಿದಾಗ, ಒಂದು ಲೊಕೇಶನ್ ನೋಡಿದಾಗ ಅದ್ರ ಬೇಸ್ ಮೇಲೆ ಏನಾದ್ರು ಒಂದು ಥಾಟ್ ಪ್ರೊಸೆಸ್ ಬರುತ್ತೆ. ಇದು ಬಂದಿದ್ದು ಹೇಗೆ ಅಂತ ಅಂದರೆ, ನಾನು ಮೊಬೈಲಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಮ್ಮ ಸಿನಿಮಾದಲ್ಲಿ ಸೆಟ್ ಹಾಕಿ ಶೂಟ್ ಮಾಡಿದ್ದೀವಿ. ಆ ಥರದೊಂದು ಬಸ್ ಸ್ಟಾಪಿನ ಫೋಟೋ ನೋಡಿದೆ. ಅದ್ರ ಮುಂದೆಗಡೆ ಯಾರೋ ಇಬ್ಬರು ಒಂದು ಮೇಲ್ ಆ್ಯಂಡ್ ಫೀಮೇಲ್ ನಿಂತಿದ್ರು. ಅದು ನೋಡಿದಾಗ ಈ ಥರದೊಂದು ಅದು ಚಂದ ಅಂತ ಅನ್ನಿಸ್ತು. ಈ ಥರದೊಂದು ಜಾಗದಲ್ಲಿ ಒಂದು ಕಥೆ ಮಾಡಿ ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಅನ್ನೋದು ಒಂದು ಥಾಟ್ ಪ್ರೊಸೆಸ್ ಬಂದು ಒಂದು ಚಿಕ್ಕದಾಗಿ ಒಂದು ಕಥೆ ಮಾಡ್ಕೊಂಡಿದ್ದೆ. ಅದೇ ಇವತ್ತು ಸಂಜು ಆಗಿರೋದು. ಬೇಸಿಕ್ಕಾಗಿ ಏನಾಗುತ್ತೆ ಅಂದರೆ, ನಾನು ಕಥೆಗಳು ಮಾಡಬೇಕಾದ್ರೆ ತುಂಬ ದೊಡ್ಡ ಸ್ಟಾರ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಮಾಡೋದಿಲ್ಲ. ನಾರ್ಮಲ್ ಆದ ಕ್ಯಾರೆಕ್ಟರ್ಗಳು, ನಾರ್ಮಲ್ ಆದ ಜನರನ್ನ ಇಟ್ಕೊಂಡು ಕಥೆಗಳು ಮಾಡ್ತೀನಿ. ಸೊ ಅದರಲ್ಲಿ ಒಂದು ಸ್ವಾರ್ಥ ಇರುತ್ತೆ. ಅಂದರೆ ಒಂದು ಬಸ್ ಸ್ಟಾಪಲ್ಲಿ ನಡೆಯೋ ಕಥೆ ಅಂದಾಗ ನಮಗೆ ಲೊಕೇಶನ್ ಒಂದೇ ಲೊಕೇಶನ್ ಆಗುತ್ತೆ, ಆರ್ಟಿಸ್ಟ್ಗಳು ಕಡಿಮೆ ಇರ್ತಾರೆ, ವಿಷಯಗಳನ್ನು ಪೋಣಿಸ್ಕೊಂಡು ಹೋಗ್ಬೋದು ಅನ್ನೋ ಕಾರಣ ಇಟ್ಕೊಂಡು ನಾನು ಬಸ್ ಸ್ಟಾಪಲ್ಲಿ ಅದನ್ನೇ ನಾನು ಹೇಳ್ತಾರೆ ಇಟ್ಸ್ ನಾಟ್ ಎ ಲವ್ ಸ್ಟೋರಿ. ಅಂದರೆ ಅವ್ರು ಬರೋಕ್ಕೆ ಮುಂಚೆನೇ ನಾನು ಒಂದು ಎಳೆ ಬಿಡಬೇಕು ಅಂತಂದರೆ, ಬರೋಕ್ಕೆ ಮುಂಚೆ ಅವರಿಬ್ಬರಲ್ಲಿ ಅವ್ರಿಗೆ ಲವ್ ಆಗ್ಬಿಟ್ಟಿರುತ್ತೆ. ಆದರೆ ಇನ್ನೊಬ್ರಿಗೆ ಕಡಿಮೆ ಆಗೋದು ಕ್ಲೈಮ್ಯಾಕ್ಸಲ್ಲಿ. ಇದು ನನ್ನ ಸಿನಿಮಾದ ಒಂದು ಏನಂತಾರೆ ಪರ್ಟಿಕ್ಯುಲರ್ ನಾಟ್ ಏನಂದರೆ, ಬಸ್ ಸ್ಟಾಪಲ್ಲಿ ಒಬ್ರಿಗೊಬ್ರು ನೋಡೋಕೆ ಮುಂಚೆನೇ ಒಬ್ರಿಗೆ ಆಲ್ರೆಡಿ ಲವ್ ಆಗಿರುತ್ತೆ, ಇನ್ನೊಬ್ಬರು ಅಪ್ರೋಚ್ ಮಾಡ್ತಾ ಹೋಗ್ತಾರೆ, ಇನ್ನೊಬ್ರಿಗೆ ಇವರು ಲವ್ ಮಾಡ್ತಾರೆ ಅಂತ ಅನ್ಸೋದು ಅಥವಾ ಅವ್ರಿಗೂ ಲವ್ ಮಾಡಬೇಕು ಅಂತ ಅನ್ಸೋದು ಕ್ಲೈಮ್ಯಾಕ್ಸಲ್ಲಿ. ಸೊ ಈ ಕಾರಣಗಳಲ್ಲಿ ಅದು ಮಾಡ್ಕೊಂಡಿದ್ದು. ಸೊ ಬಸ್ ಸ್ಟಾಪಲ್ಲಿ ಹೆಂಗಾದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅಂದರೆ ನನಗೆ ಒಂದು ಗ್ರೀನ್ ಬೆಲ್ಟು, ಹಿಂದೆಗಡೆ ಎಲ್ಲ ಗ್ರೀನ್ರಿ ಇರಬೇಕು, ಗ್ರೀನ್ ಬ್ಯಾಕ್ ಡ್ರಾಪಲ್ಲಿ ಇದೊಂದು ಪುಟ್ಟ ಬಸ್ ಸ್ಟಾಪು, ಆ ಕಾರಣ ಇಟ್ಕೊಂಡು ನಾನು ಪ್ಲಾನ್ ಮಾಡ್ಕೊಂಡಿದ್ದು ಬೇಸಿಕಲ್ಲಿ. ಓಕೆ ಸರ್, ಒಂದು ಕ್ಯೂಟ್ ಲವ್ ಸ್ಟೋರಿಗೆ ಮುದ್ದಾದ ಜೋಡಿ ನುಡುಕಿದ್ದೀರಾ, ಅದು ಪ್ರೋಸೆಸ್ ಯಾವ ಥರ ಇತ್ತು ಸರ್? ಇಲ್ಲಿ ಆ್ಯಕ್ಚುಲಿ ಹೀರೋ ಮತ್ತು ಪ್ರೊಡ್ಯೂಸರು ಇಬ್ಬರು ಒಟ್ಟಾಗಿ, ಅಂದರೆ ಅವ್ರು ಆಲ್ರೆಡಿ ಸಿನಿಮಾ ಮಾಡೋ ಹಂತದಲ್ಲಿದ್ದರು. ಯಾರೋ ಒಬ್ಬರು ದೊಡ್ಡ ನಿರ್ದೇಶಕರ ಹತ್ರ ಹೋಗಿ ಅವ್ರಿಗೆ ಅಡ್ವಾನ್ಸು ಕೊಟ್ಟಿದ್ರು, ದೊಡ್ಡದಾಗಿ ಮಾಡಬೇಕು ಅಂತ ಪ್ಲಾನು ಮಾಡಿಕೊಟ್ಟಿದ್ರಂತೆ. ಆದರೆ ಅವ್ರ ಆ್ಯಟಿಟ್ಯೂಡ್ ಏನೋ ಸೆಟ್ ಆಗಲಿಲ್ಲ, ಹಾಗೆ ಹೀಗೆ ಅಂತೇನೋ ಬಂದು ಆ ಪ್ರಾಜೆಕ್ಟ್ ಡ್ರಾಪ್ ಆಗಿ ಅವ್ರ ಹತ್ರ ಅಡ್ವಾನ್ಸ್ ವಾಪಸ್ ಇಸ್ಕೊಂಡು ಸ್ವಲ್ಪ ದಿನಗಳ ನಂತರ ಇಲ್ಲ ಯಾವುದೋ ಒಂದು ಸಣ್ಣ ಅಂದರೆ ಒಂದು ಅವರೇಜ್ ಬಜೆಟಲ್ಲಿ ಮಾಡೋಣ ಅಂತ ಹುಡುಕ್ತಿದ್ದಾಗ ಮನ್ವಿತ್ಗೆ ನನ್ನ ಸಿನಿಮಾ ಮೇಕಿಂಗ್ ಬಗ್ಗೆ ಯಾರೋ ಹೇಳಿದ್ದಾರೆ. ಇವರು ಅನ್ಕೊಂಡಾಗ ಸಿನಿಮಾ ಮಾಡಿಕೊಡ್ತಾರೆ, ಒಂದು ಅಚ್ಚುಕಟ್ಟು ಬಜೆಟಲ್ಲಿ ಮಾಡಿಕೊಡ್ತಾರೆ, ಒಂದು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿಕೊಡ್ತಾರೆ ಅನ್ನೋದು ಹೇಳಿದಾಗ ನನಗೆ ಒಂದು ಸಲ ಫೋನಲ್ಲಿ ಕೇಳ್ತಾರೆ, ಸರ್ ಒಂದು ಈ ಥರದೊಂದು ಸ್ಮಾಲ್ ಬಜೆಟಲ್ಲಿ, ಒಂದು ಅವರೇಜ್ ಬಜೆಟಲ್ಲಿ ಸಿನಿಮಾ ಮಾಡಿಕೊಡ್ತೀರಾ? ಮಾಡಿಕೊಡೋಣ, ಕತೆ ಇದೆಯಾ? ಕತೆ ಇದೆ ಅಂದಾಗ ಒಂದು ಸಲ ನಾನು ಬೊಂಬೆ ಹೇಳುತ್ತೈತೆ ಅಂತ ನಂದೇ ಡೈರೆಕ್ಷನ್ ಇನ್ನೊಂದು ಸಿನಿಮಾ ಶೂಟ್ ಮಾಡ್ತಾಯಿದ್ದೆ ಚನ್ನಪಟ್ಟಣದಲ್ಲಿ. ಅಲ್ಲಿಗೆ ಪ್ರೊಡ್ಯೂಸರ್ನ ಕರ್ಕೊಂಡು ಬಂದರು. ಪ್ರೊಡ್ಯೂಸರ್ ಕರ್ಕೊಂಡ್ಬಂದು ನಾನು ಬ್ರೇಕ್ ಮಾಡಿ ಕತೆ ಹೇಳಿದೆ. ಕತೆ ಅವ್ರಿಗೆ ಸ್ಪಾಟಲ್ಲಿ ಓಕೆ ಆಯಿತು. ಬಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಚೇಂಜಸ್ ಕೇಳಿದ್ರು. ಸೊ ಒಂದು 3 ಡೇಸ್ ಟೈಮ್ ಕೊಡಿ ಅಂದೆ. ಸರ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂದೆ. ಸರಿ ಬನ್ನಿ ಅಂದರು. ಮೈಸೂರಿಗೆ ಹೋಗಿ ಕತೆ ನರೇಟ್ ಮಾಡಿದೆ. ಅಲ್ಲೇ ಅಡ್ವಾನ್ಸ್ ಆಯಿತು, ಸಿನಿಮಾ ಶುರು ಆಯಿತು. ಇಲ್ಲಿ ಹಂಗಾಗಿ ಹೀರೋ ಬಂದು ಮೊದಲೇ ರೆಡಿ ಇದ್ದರು. ಅಂದರೆ ಆ ಹೀರೋ ಇಟ್ಕೊಂಡೆ ಸಿನಿಮಾ ಮಾಡಬೇಕು ಅಂತ ಪ್ರೊಡ್ಯೂಸರ್ ರೆಡಿ ಇದ್ದರು. ಪ್ರೊಡ್ಯೂಸರ್ಗೆ ಹೀರೋ ಬಂದು ಸ್ನೇಹಿತರು. ಅದಾದಮೇಲೆ
ಕತೆ ಆಯಿತು, ಕ್ಯಾರೆಕ್ಟರ್ ಆಯಿತು, ಹೊಸ ಹುಡುಗಿನೇ ಹಾಕೋಣ ಅದು ಆ್ಯಸ್ ಎ ಡೈರೆಕ್ಟ್ರಾಗಿ ಇಬ್ಬರೂ ಹೊಸಬ್ರು ಹಾಕ್ಕೊಂಡ್ರೆ ಏನಾದ್ರು ಸ್ವಲ್ಪ ಕಷ್ಟ ಆಗ್ಬೋದು ಅಂಥೇಳಿ ಒಬ್ಬರಾದರೂ ಎಕ್ಸ್ಪೀರಿಯನ್ಸ್ ಇರಲಿ ಅಂಥೇಳಿ ಸ್ವಲ್ಪ ಯಾರು ಎಕ್ಸ್ಪೀರಿಯನ್ಸು ಇರಬೇಕು ಅಂತ ಹುಡುಕ್ತಿದ್ದಾಗ ನಮ್ಮ ಡೈರೆಕ್ಟರ್ ವಿಕ್ಟ್ರಿ ವಾಸು ಒಂದು ಶೂಟಿಂಗಲ್ಲಿ ಸಿಕ್ಕಿ ಇಲ್ಲ ಇದು ರೇಖಾದಾಸ್ ಮಗಳಾದರೆ ಚೆನ್ನಾಗಿರುತ್ತೆ ನೋಡು ಅಂತ ಅಂದರು. ಸರಿ, ಇಮಿಡಿಯೇಟಾಗಿ ಮಾತಾಡಿದ್ವಿ, ಎಲ್ಲರೂ ಕಮ್ಯುನಿಕೇಟ್ ಮಾಡಿಕೊಂಡು ಅವ್ರಿಗೂ ಅವ್ರು ಆಫೀಸ್ ಬಂದರು. ಸಾತ್ವಿಕ ಆಫೀಸ್ ಬಂದು ಲೈನ್ ಹೇಳಿದೆ, ಖುಷಿಪಟ್ಟರು. ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಮಾತಾಡ್ಕೊಂಡ್ವಿ, ಟಪ ರೆಡಿ ಆಯಿತು. ಇಬ್ಬರು ಒಬ್ಬರು ಆಲ್ರೆಡಿ ಸಂಜು ರೆಡಿ ಇದ್ದರು, ಸರಸ್ವತಿ ಫಿಕ್ಸ್ ಆದರು, ಶೂಟಿಂಗ್ ಶುರು ಆಯಿತು. ಸರ್, ಸಂಜು ಮೂವಿಗೂ ಮತ್ತೆ ಅಪ್ಪು ಸರ್ಗೂ ಒಂದು ಲಿಂಕ್ ಇದೆ ಅಂತ ಹೇಳಿ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ನಾವು ಸಿನಿಮಾ ಶೂಟು ಅಂದರೆ ಅಪ್ಪು ಅವ್ರು ಆಗ್ತಾನೆ ಹೋಗಿದ್ರು. ಅಂದರೆ ನಾವು ಬೇಕಂತ ತಂದಿಲ್ಲ, ಅಪ್ಪು ಸರ್ ರೆಫರೆನ್ಸ್ ಬರುತ್ತೆ, ಅವ್ರ ಬಗ್ಗೆ ಮಾತಾಡ್ತೀವಿ, ಅವ್ರ ಫೋಟೋ ಇರುತ್ತೆ, ಅವ್ರ ಪೋಸ್ಟ್ ಇರುತ್ತೆ, ಹಾಗಂತ ಬೇಕಂತ ತಂದು ಎಲ್ಲೋ ಇಟ್ಟಿರೋ ಥರದ್ದು ಏನಿಲ್ಲ. ಕಥೆಯಲ್ಲೇ ಪಾತ್ರಧಾರಿಗಳ ಮುಖೇನ ಅಪ್ಪು ಸರ್ ಪೋಸ್ಟು ಮತ್ತು ಫೋಟೋ ಆನ್ ಸ್ಕ್ರೀನಲ್ಲಿ ಕಾಣುತ್ತೆ. ಹೀರೋ ಅಪ್ಪು ಸರ್ ರೆಫರೆನ್ಸ್ ಕೊಟ್ಟು ಮಾತಾಡ್ತಾರೆ. ಆಮೇಲೆ ಒಂದು ಪೋಸ್ಟ್ರು ಥ್ರೂ ಔಟ್ ಬಸ್ ಸ್ಟಾಪ್ ಇರೋವರೆಗೂ ಕಾಣಿಸ್ತಾ ಇರುತ್ತೆ. ಸೊ ನಮ್ಮ ಸಿನಿಮಾ ಒಳಗಡೆ ಅಪ್ಪು ಸರ್ ಇದ್ದಾರೆ ಅನ್ನೋ ಒಂದು ಫೀಲಿಂಗು ತರುತ್ತೆ ನಮ್ಗೆ. ಆ್ಯಕ್ಚುಲಿ ಅದು ಇನ್ನೂ ಒಂಚೂರು ಅರ್ಲಿ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಫೀಲ್ ಆಗ್ತಿತ್ತು ಅಂತ ನನ್ನ ಭಾವನೆ. ಅಪ್ಪು ಸರ್ ಅವರ ಆಶೀರ್ವಾದ ಇದೆ ಸಿನಿಮಾ ಮೇಲೆ. ಆಮೇಲೆ ಜೊತೆಗೆ ನಮ್ಮ ಸಿನಿಮಾ ಮೂಲಕ ಅವರು ಒಂದು ಶ್ರದ್ಧಾಂಜಲಿ ಅರ್ಪಿಸ್ತಿದ್ದೀವಿ ಅಂತ ಅಂದ್ರೂ ತಪ್ಪಾಗಲ್ಲ. ಅಂದರೆ ಇವಾಗ ಎಲ್ಲರೂ ಬಿಗಿನಿಂಗ್ ಒಂದು ಆಗ್ತಾರೆ, ಅಪ್ಪು ಅಮರ ಅದು ನಾವು ಹಾಕಿದ್ದೀವಿ, ಅದ್ರ ಜೊತೆಗೆ ಸಿನಿಮಾ ಒಳಗಡೆನೆ ಅವ್ರು ಸ್ಮರಣೆ ಮಾಡಿದ್ದೀವಿ. ಅದ್ರ ಬಗ್ಗೆ ಕೂಡ ನಮಗೊಂದು ಖುಷಿ ಇದೆ. ಓಕೆ ಸರ್, ಈ ವಿಷಯವಾಗಿ ಅಶ್ವಿನಿ ಮೇಡಮ್ ಏನಾದರೂ ಮೀಟ್ ಮಾಡಿ ಇಲ್ಲ, ಇದು ಏನಂತಂದರೆ ಇದು ನಾವು ಅಭಿಮಾನಪೂರ್ವಕವಾಗಿ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಅದನ್ನು ಅವರು ಕೂಡ ನಾಳೆ ಯಾವತ್ತಾರು ಸಿನಿಮಾ ರಿಲೀಸ್ ಆದಾಗಲೋ ಅಥವಾ ಸ್ಪೆಷಲ್ ಶೋ ಆದಾಗಲೋ ಇನ್ವೈಟ್ ಮಾಡಿದ್ರು, ಅವರು ಪ್ರಾಯಶಃ ಖುಷಿ ಪಡ್ತಾರೆ ಅಂತ ಅನ್ಕೋತೀನಿ. ಓಕೆ ಸರ್, ಶೂಟಿಂಗ್ ಸೆಟ್ ಎಲ್ಲ ಯಾವ ಥರ ಇತ್ತು, ಏನು ಅನ್ನಿಸ್ತಿತ್ತು, ನಿಮ್ಮ ಡೈರೆಕ್ಷನ್ ಏನು, ಅದ್ರ ಬಗ್ಗೆ ಹೇಳ್ಬೇಕು. ಈಗ ನಾವು ಮೊದಲು ಆ್ಯಕ್ಚುಲಿ ಒರಿಜಿನಲ್ ಬಸ್ ಸ್ಟಾಪಲ್ಲಿ ಶೂಟ್ ಮಾಡಬೇಕು ಅಂತ ಹುಡುಕಿದ್ವಿ. ಮಡಿಕೇರಿ ಸುತ್ತಮುತ್ತ ಸಿಕ್ತಿತ್ತು, ತುಂಬ ಚಿಕ್ಕದಾಗ್ತಿತ್ತು, ಅಥವಾ ನಮ್ಗೆ ಶೂಟಿಂಗ್ಗೆ ಗಾಡಿಗಳು ನಿಲ್ಲಿಸೋಕ್ಕೆ, ಕ್ಯಾಮ್ರಾ ಇಡಲಿಕ್ಕೆ ಆ ಥರದ್ದು ಜಾಗ ಸಿಗ್ತಾ ಇರಲಿಲ್ಲ. ಕಡೆಗೆ ಸೆಟ್ ಹಾಕ್ಸ್ಬಿಡೋಣ ಅಂತ ಪ್ರೊಡ್ಯೂಸರ್ ಡಿಸೈಡ್ ಮಾಡಿದ್ರು. ಸೊ ಒಂದು ಬಸ್ ಸ್ಟಾಪ್ ಸೆಟ್ಟು, ಒಂದು ಟೀ ಶಾಪ್ ಸೆಟ್ಟನ್ನು ಹಾಕಿ ಶೂಟ್ ಮಾಡಿದ್ವಿ. ನೀವು ನನ್ನ ಡೈರೆಕ್ಷನ್ ಹೆಂಗೆ ಅಂತ ಕೇಳ್ತೀರಿ. ನಾನು ಒಂಥರ ಪರ್ಫೆಕ್ಷನಿಸ್ಟು ಅಂತ ಅಂದ್ಕೋತೀನಿ, ಹಾಗಾಗಿ ಸ್ವಲ್ಪ ಸಿಟ್ಟು ಬೇಗ ಬರುತ್ತೆ. ಟೈಮಿಂಗ್ನ ಫಾಲೋ ಮಾಡ್ತೀನಿ, ಮಾತನ್ನು ಫಾಲೋ ಮಾಡ್ತೀನಿ. ಈಗ ಇಷ್ಟೊತ್ತಿಗೆ ಬರ್ತೀವಿ, ಇಷ್ಟು ದಿನಕ್ಕೆ ಮುಗಿಸ್ತೀವಿ ಅಂತಂದರೆ ಆ ಥರದಕ್ಕೆ ಮುಗಿಸ್ಕೊಳ್ತೀವಿ. ನಾವು ಏನು ಸ್ಕೆಡ್ಯೂಲ್ ಹಾಕಿದ್ವಿ 25 ದಿನದೊಳಗಡೆ 2 ಹಾಡು, 2 ಫೈಟು, ಟಾಕಿ ಪೋರ್ಷನ್ನು ಎಲ್ಲ ಸೇರಿಸಿ ಯಾವ ಆರ್ಟಿಸ್ಟ್ ಡೇಟ್ ಕೂಡ ಆ ಕಡೆ ಈ ಕಡೆ ಚೇಂಜ್ ಆಗಲಿಲ್ಲ. ಒಂದು ಶೂಟಿಂಗ್ ಡೇ ಒಂದು ದಿವಸ ಕೂಡ ಎಕ್ಸ್ಟ್ರಾ ಆಗಲಿಲ್ಲ. ಆ ಥರ ಮುಗಿಸ್ಕೊಟ್ವಿ. ಹಂಗೂ ಮಧ್ಯದಲ್ಲಿ ತಿಲ್ಲ ಮಂಜು ಮಾಸ್ಟ್ರು ಏನೋ ಬೇರೆ ಒಂದು ಸಿನಿಮಾ ಕ್ಲಾಶ್ ಆಗಿತ್ತು ಅನಿಸುತ್ತೆ. ಸರ್ ಏನಾದ್ರು ಚೇಂಜ್ ಆಗ್ಬೋದಾ ಯತಿರಾಜ್ ಅವರೇ ಅಂತ ಕೇಳಿದ್ರು. ಇಲ್ಲ ಮಾಸ್ಟರ್, ಎಲ್ಲ ಪಕ್ಕಾ ಪ್ಲಾನಿಂಗಲ್ಲಿ ಹೋಗ್ತಾ ಇದೆ ಅಂತ. ಅವ್ರಿಗೆ ಡೌಟ್ ಇತ್ತಂತೆ, ಲಾಸ್ಟ್ ಮೂಮೆಂಟ್ ಎಲ್ಲೋ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ. ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ಎಸ್ ನಾರಾಯಣ್ ದಿನೇಶ್ ಬಾಬು ಅವರು ಬಿಟ್ಟರೆ ಯತಿರಾಜ್ ಅವರೇ ಏನೋ ಇಷ್ಟು ಪರ್ಟಿಕ್ಯುಲರ್ ಕರೆಕ್ಟ್ ಪ್ಲಾನಿಂಗಲ್ಲಿ ಶೂಟ್ ಮಾಡಿದ್ದು ಅಂತ. ಒಂದು ಕಡೆ ಈ ಥರನೂ ನನಗೆ ಅಂದರೆ ಪ್ಲಾನಿಂಗ್ ವೈಸ್ ನನಗೆ ಹೊಗಳ್ತಾರೆ, ಸ್ಟ್ರಿಕ್ಟ್ ಅಂತ ಹೊಗಳ್ತಾರೆ, ನನ್ನಿಂದ ಕಲಿಬೋದು ಅಂತ ಹೊಗಳ್ತಾರೆ. ಇನ್ನು ಕೆಲವರು ಮಾಮೂಲಿ ಸ್ವಲ್ಪ ಸಿಟ್ಟಾಗ್ತಾರೆ, ಬೈತಾರೆ ಅಂತಲೂ ಅಂತಾರೆ. ಡಿಪೆಂಡ್ಸ್ ಅಪ್ ಆನ್ ದ ಸಿಚುವೇಶನ್ನು. ನಾನು ನನ್ನ ಜವಾಬ್ದಾರಿ ನಿಭಾಯಿಸಬೇಕಾಗಿದೆ, ನಿರ್ಮಾಪಕರಿಗೆ ಉತ್ತರ ಕೊಡಬೇಕಾಗಿದೆ, ನನ್ನ ಆತ್ಮತೃಪ್ತಿಗೆ ನಾನು ಕೆಲಸ ಮಾಡಬೇಕಾಗಿದೆ. ಎದುರುಗಡೆ ಅವನು ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾನೋ, ಎದುರುಗಡೆ ಅವಳು ಏನೋ ಅನ್ಕೊಂಡ್ಬಿಡ್ತಾಳೋ, ಅವ್ರನ್ನ ಮೆಚ್ಚಿಸ್ಕೊಂಡು ಕೂತ್ಕೊಳ್ಳೋಣ ಅಂತ ಅಂದರೆ ನನ್ನೊಳಗಡೆ ಇರೋ ಪರಮಾತ್ಮ ನಾನು ಮೆಚ್ಸೋಕ್ಕಾಗಲ್ಲ. ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿ ತಕ್ಕನಾಗಿ ನಾನು ಕೆಲಸ ಮಾಡಬೇಕು ಅನ್ನೋದು ಮನೋಭಾವನೆ. ಸೊ ಹಂಗಾಗಿ ಸ್ಟ್ರಿಕ್ಟ್ ಆಗಿರ್ತೀನಿ. ನೆಪಗಳು ಹೇಳಿದ್ರೆ ನಾನು ತಗೊಳ್ಳಲ್ಲ, ನಾನು ರಿಯಾಕ್ಟ್ ಮಾಡ್ತೀನಿ. ಆಗ ಕೆಲವರು ನನ್ನ ಮೇಲೆ ಸಿಟ್ಟು, ಆ ಕಡೆ ಈ ಕಡೆ ನನಗೆ ಆಗದಿರಂಗೆ ಮಾತಾಡ್ಕೋತಾರೆ, ಆರೋಪಗಳನ್ನ ಮಾಡ್ಕೋತಾರೆ. ಇದೆಲ್ಲ ಇರೋದೆ. ನಾನು ಅಲ್ಟಿಮೇಟ್ ಏನು, ಈ ಸಿನಿಮಾ ಹೆಂಗಿದೆ, ಸ್ಕ್ರೀನ್ ಮೇಲೆ ನೀಟಾಗಿದೆ, ಶಿಸ್ತಾಗಿದೆ, ಏನು ಅಂದ್ಕೊಂಡಿದ್ದು ಅದ್ರ ಮೇಲೆ ಹೋಗಿದ್ದೀವಿ. ಏನೋ ತರೋದು, ಏನೋ ತುರ್ಕೋದು, ಏನೋ ಮಾಡೋದು, ಮಸಾಲ ಮಾಡೋದು, ಮಜಾ ಕೊಡೋಕೆ ಏನೋ ಒಂದು ಅಮ್ಮ ಮಗನ ಕತೆ ಹೇಳ್ತಾ ಇದ್ದೀವಿ, ಒಬ್ಬ ಅಪ್ಪ ಮಗಳ ಕತೆ ಹೇಳ್ತಾ ಇದ್ದೀವಿ, ಒಬ್ಬ ಅಕ್ಕ ತಂಗಿ ಕತೆ ಹೇಳ್ತಾ ಇದ್ದೀವಿ, ಒಬ್ಬ ಪೊಲೀಸ್ ಕತೆ ಹೇಳ್ತೀವಿ, ಒಬ್ಬ ರೈತನ ಹೆಂಡತಿ ಕತೆ ಹೇಳ್ತೀವಿ, ಒಬ್ಬ ಹೋಟೆಲ್ ಗಂಡ ಹೆಂಡತಿ ಕತೆ ಹೇಳ್ತೀವಿ, ಒಬ್ಬ ಪುರೋಹಿತನ ಕತೆ ಹೇಳ್ತೀವಿ. ಈ ಥರ ಹಲವು ಪಾತ್ರಗಳನ್ನು ಸ್ಕ್ರೀನ್ ಮೇಲೆ ತಂದು ಅದನ್ನು ನಾನು ಜನಕ್ಕೆ ತಲುಪಿಸೋದು ಅಷ್ಟೇ ನನಗೆ ಮುಖ್ಯ ಆಗುತ್ತೆ. ಮಿಕ್ಕಿದೆಲ್ಲ ಈ ಪ್ಲಸ್ಸು ಮೈನಸ್ಸು ಸೆಟ್ಟಲ್ಲಿ ನಾನು ಹೆಂಗಿದ್ದೆ, ಯಾರು ಬೈಕೊಂಡ್ರ ಏನೋ ಅಂದ್ರೆ ಅದನ್ನು ಬಾದರ್ ಮಾಡೋದಿಲ್ಲ. ಯಾಕಂದರೆ ಇದಕ್ಕೋಸ್ಕರ ಮಾಡ್ತಾ ಇರ್ತೀನಿ ನಾನು. ಯಾವುದೋ ನನ್ನ ಪರ್ಸ್ನಲ್ ಕೆಲಸಕ್ಕೋಸ್ಕರ, ನನ್ನ ಮನೆಯವ್ರಿಗೋಸ್ಕರ ನಾನು ಹರಿಬರಿ ಮಾಡೋದಾಗಲಿ ಅಥವಾ ಯಾಕಿಲ್ಲ, ಯಾಕೆ ಬೇಕಿತ್ತು ಅನ್ನೋದು ಕೇಳೋದಾಗಲಿ ಒಂದು ಸಿನಿಮಾಗೋಸ್ಕರ ಮಾಡ್ತಾಯಿದ್ವಿ. ಸಿನಿಮಾ ಚೆನ್ನಾಗಿ ಬಂದಿದೆ, ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಸಾಂಗ್ಸ್ಗಳು ಆಲ್ರೆಡಿ 2 ಹಿಟ್ ಆಗಿದೆ. ಆ
ಖುಷಿ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಜೊತೆನೂ ನಂಗೆ ಜಗಳ ಆಗಿತ್ತು. ಆರಂಭದ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ ನನ್ನ ಕಳಿಸೇ ಇಲ್ಲ, ಹೀರೋಗೆ ಪ್ರೊಡ್ಯೂಸರ್ ಕಳಿಸಿ ಸುಮ್ಮನೆ ಆಗ್ಬಿಟ್ಟಿದ್ರು. ಅದು ಪ್ರೊಸೀಜರ್ ಅಲ್ಲ ಅಂತ ನಮ್ಮ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಹರಿ ಸರ್ ಜೊತೆನೂ ಜಗಳ ಮಾಡಿದ್ದೆ. ಅವ್ರಿಗೆ ಆ ಹಂತದಲ್ಲಿ ಹೀರೋ ಮೊದಲೇ ಫ್ರೆಂಡ್ ಆಗಿದ್ರು. ಆ ಕಾರಣ ಆ ಲೀನಿಯನ್ಸ್ ಬೇರೆ, ಕ್ರಮ ಅಂತ ಇದೆ, ಪ್ರೋಟೋಕಾಲ್ ಅಂತ ಇದೆ. ಒಂದು ಡೈರೆಕ್ಟರ್ ಕಳಿಸ್ದೆ ಹೆಂಗಪ್ಪ ಅಂತ ಕೇಳಿದ್ದೆ. ಆಮೇಲೆ ಅವ್ರಿಗೆ ಅರ್ಥ ಆಯಿತು, ಈಗ ಎಲ್ಲರಿಗಿಂತ ಜಾಸ್ತಿ ಅವರು ನಾವು ಕ್ಲೋಸ್ ಆಗಿದ್ದೀವಿ. ರೀ ರೆಕಾರ್ಡಿಂಗ್ 4th ರೀಲ್ 4 ಸಲ ಚೇಂಜ್ ಮಾಡಿಸಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅಭಿಮಾನ ಇಟ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಖುಷಿ ಇದೆ ಇವಾಗ ನಮಗೆ. ಸರ್, ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ಈಗ ಒಂದು ಮನ್ವಿತ್ ಹೀರೋ ಆದರೆ ಸಾತ್ವಿಕ ಹೀರೋಯಿನ್ ಇದ್ದಾಳೆ. ನಾನು ಒಂದು ಟೀ ಶಾಪು ಓನರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಹೆಂಡತಿಯಾಗಿ ಅಪೂರ್ವ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ತಾಯಿಯಾಗಿ ಸಂಗೀತ ಇದ್ದಾರೆ. ಹೀರೋಯಿನ್ ತಂದೆಯಾಗಿ ಬಾಲರಾಜ್ ವಾಡಿ ಇದ್ದಾರೆ. ಫ್ರೆಂಚ್ ಬಿರಿಯಾನಿ ಮಹಂತೇಶ್ ಒಂದು ಪಾತ್ರ ಮಾಡಿದ್ದಾರೆ. ಬೌಬೋ ಜಯರಾಮು, ಪ್ರಕಾಶ್ ಶೆಣೈ, ಕಾತ್ಯಾಯಿನಿ, ಇನ್ನೊಂದಷ್ಟು ಚೇತನ್ ಅಂತ ತುಮಕೂರಿನ ಒಬ್ಬ ಹುಡುಗ ನನ್ನ ಸ್ಟೂಡೆಂಟ್, ಆತ ಒಂದು ಪಾತ್ರ ಮಾಡಿದ್ದಾನೆ. ಮೇಜರ್ ಪಾತ್ರಗಳು ಒಂದಿಷ್ಟು ಅಂತ ಅನ್ಕೋತೀನಿ. ಸರ್, ಈ ಮಳೆಗಾಲಕ್ಕೆ ಒಂದು ಮುದ್ದಾದ ಲವ್ ಸ್ಟೋರಿ ಹೊರಗಡೆ ಬರ್ತಿದೆ, ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸರ್? ನೀವೇ ಹೇಳಿದ್ರಿ, ಮಳೆಗಾಲ, ಹಸಿರು, ಮಡಿಕೇರಿ, ಮುದ್ದಾದ ಜೋಡಿ ಇದೆ, ಹೊಸದಾದ ಕತೆ ಇದೆ, ಇದುವರೆಗೂ ಹೇಳಿಕೊಳ್ಳಲಾಗದ ಎಮೋಷನ್ಸ್ಗಳಿದೆ, ನೀವು ನಿರೀಕ್ಷೆ ಮಾಡಲಾಗದ ತಿರುವುಗಳಿವೆ. 100% ಅಂದರೆ ನೀವು ಡಿಶಾಂಬುಷಮ ಬೇಕು, ಅದು ಬೇಕು, ಇದು ಬೇಕು ಅಂತ ತುಂಬ ಮಜಾ ತಗೋಬೇಕು, ಕಿಕ್ ಬೇಕು ಅನ್ನೋರಿಗೆ ಪ್ರಾಯಶಃ ನನ್ನ ಸಿನಿಮಾ ಇಷ್ಟ ಆಗಲ್ಲ. ತಣ್ಣಗೆ ಕೂತ್ಕೊಂಡು ಒಂದು ಒಳ್ಳೆ ಕತೆ ನೋಡೋಣ, ಒಂದು ಒಳ್ಳೆ ವಾತಾವರಣ ನೋಡೋಣ, ಒಂದು ವಿಷಯ ಏನೋ ಇದೆ, ಒಂದೇನೋ ಮೆಸೇಜ್ ಇದೆ ಅಂತ ಪ್ಲೆಸೆಂಟಾಗಿ ಸೀರಿಯಸ್ಸಾಗಿ ಕೂತ್ಕೊಂಡು ನೋಡೋರಿಗೆ 100ಕ್ಕೆ 100 ನನ್ನ ಸಿನಿಮಾ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ಆಗಿದೆ. ಮಳೆಯಲ್ಲಿ, ಚಳಿಲಿ, ಈಗ ಆಲ್ರೆಡಿ 2 ಸಿನಿಮಾ ಹಿಟ್ಟಾಗಿದೆ. ಆ ವಾತಾವರಣದಲ್ಲಿ ನಾವು ಬರ್ತಾ ಇದ್ದೀವಿ. ಇವತ್ತು ನಿಮ್ಮದೆಲ್ಲ ಸಪೋರ್ಟ್ ಸಿಗ್ತಾ ಇದೆ. ಆಲ್ರೆಡಿ ಎಲ್ಲ ಚಾನಲ್ಸ್ಗಳು ನಮಗೆ ಮಾತಾಡಿಸಿ ಬೈಟ್ಸ್ ತೊಗೊಂಡು ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ. ಜನನೂ ಪ್ರೀತಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೆಪ್ಟೆಂಬರ್ 27ಕ್ಕೆ ನಮ್ಮ ಸಂಜು ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಆಗುತ್ತೆ. ನಾವೇನು ಕಷ್ಟಪಟ್ಟು ಮಾಡಿದ್ದೀವೋ ಅದನ್ನು ನೀವೆಲ್ಲ ಇಷ್ಟಪಟ್ಟರೆ ಪ್ರೊಡ್ಯೂಸರ್ ಹಾಕಿದ ಬಂಡವಾಳಕ್ಕೂ ನಮ್ಮ ಶ್ರಮಕ್ಕೂ ಒಂದು ಸಾರ್ಥಕ ಭಾವ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.